ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಸಂಖ್ಯಾಶಾಸ್ತ್ರದಲ್ಲಿ 9ನೇ ಸಂಖ್ಯೆಯ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯೆ 9 ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ 9 ಅಂತಕ್ಕಂಥ ಸಂಖ್ಯೆ ಬಹಳ ಪ್ರಬಲವಾಗಿರ್ತಕ್ಕಂಥ ಸಂಖ್ಯೆ. ನೋಡಿ, ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ 18 ಅಂತಕ್ಕಂಥದ್ದು ಅಂದರೆ 8, 1, 9. ಈ 9 ಅಂತಕ್ಕಂಥ ಸಂಖ್ಯೆ ಬಹಳ ಹೆಚ್ಚಾಗಿ ಬಳಸಲ್ಪಟ್ಟಿರ್ತಕ್ಕಂಥದ್ದು. 108 ಉಪನಿಷತ್ತುಗಳು, 108 ಪುರಾಣಗಳು, 6 ಶಾಸ್ತ್ರ, 18 ಪುರಾಣ, 108 ಉಪನಿಷತ್ತುಗಳು. ಅಂದರೆ 108 ಅಂದರೆ 8, 1, 9. ಅಷ್ಟೋತ್ತರಗಳು ಬಂದು 108. ನವಗ್ರಹಗಳು ಅವು 9. ನವದ್ವಾರಗಳು 9. ಹೀಗೆ ಈ 9 ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವನ್ನು ವಹಿಸಿರ್ತಕ್ಕಂತಹ ಸಂಖ್ಯೆ. ಹಾಗೂ ಜೀವನದಲ್ಲಿ ಕೂಡ ಈ 9ರ ಸಂಖ್ಯೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಈ 9 ಅಂತಕ್ಕಂಥ ಸಂಖ್ಯೆ ಬಹಳ ಮಹೋನ್ನತವಾಗಿರ್ತಕ್ಕಂಥದ್ದು. ಅದರಂತೆ ಜ್ಯೋತಿಷ್ಯದ ಪ್ರಕಾರ ಬಂದಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಬಂದಾಗ ಈ 9 ಅಂತಕ್ಕಂಥ ಸಂಖ್ಯೆ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು. ಧೈರ್ಯ ಸಾಹಸವನ್ನು ಪ್ರತೀಕವಾಗಿರ್ತಕ್ಕಂಥ ಸಂಖ್ಯೆ. ಯಾವ ತಿಂಗಳಿನ ದಿನಾಂಕ 9, 18, 27ನೇ ಸಂಖ್ಯೆಯಲ್ಲಿ ಜನಿಸಿದವರ ಒಂದು ಸ್ತ್ರೀ ಪುರುಷರ ಗುಣಲಕ್ಷಣಗಳನ್ನು ಈ ಒಂದು ಸಂಖ್ಯೆಯಿಂದ ನಾವು ತಿಳ್ಕೊಬೋದು. 9 ಅಂತಕ್ಕಂಥದ್ದು ಕುಜ ಅಥವಾ ಮಂಗಳ ಗ್ರಹದ ಸಾಂಕೇತಿಕ ರೂಪವಾಗಿದೆ. ಧೈರ್ಯ ಸಾಹಸವನ್ನು ಮೆರಿತಕ್ಕಂಥವರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ. ರಾಷ್ಟ್ರ ಚಿಂತನೆ, ಸ್ವಾವಲಂಬಿ ಜೀವನ ಮುಂತಾದವುಗಳಿಂದ ಇದು ಹೆಸರು ಪಡೆದಿರ್ತಕ್ಕಂಥದ್ದು ಈ ಮಂಗಳ ಸಂಖ್ಯೆ. ಇವರಲ್ಲಿ ಯಾವ ಗುಟ್ಟು ಉಳಿಯೋದಿಲ್ಲ. ಇವ್ರದ್ದೊಂದು ದೌರ್ಲಭ್ಯ ಅಂತಂದರೆ ಯಾವ ಗುಟ್ಟು ಇವರಲ್ಲಿ ಉಳಿಯೋದಿಲ್ಲ. ಅಂದರೆ ಪರೋಪಕಾರಿ, ಧನವಂತ, ದಾನ ಧರ್ಮವನ್ನು ಮಾಡ್ತಕ್ಕಂಥವ್ರು, ಉತ್ತಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಮನಸ್ಸುಳ್ತಕ್ಕಂಥವರು ಇವರು. ಈ ಸಂಖ್ಯೆಯ ಮಹಿಳೆಯರ ಮನೋಭಾವನೆಯನ್ನು ಕಂಡುಹಿಡಿದು ತುಂಬ ಅಸಾಧ್ಯವಾಗಿರ್ತಕ್ಕಂಥದ್ದು. ಆದರೂ ತುಂಬ ಸಹನಶೀಲರು, ನಿಷ್ಠುರವಾದಿಗಳು, ಸದ್ಗುಣಿಗಳು, ಮುಂದಾಳತ್ವದ ಕಾರ್ಯಕರ್ತೆ ಸ್ತ್ರೀಯರಾಗಿರುತ್ತಾರೆ. ಇವರಿಗೆ ದೇಹದಲ್ಲಿ ಒಂದಿಲ್ಲದೊಂದು ಚಿಂತೆ, ಯಾವುದಾದ್ರೂ ಒಂದು ಚಿಂತೆ ಕಾಡ್ತಾ ಇರ್ತದೆ. ಇವರಿಗೆ ಕೆಲವೊಂದು ಎಚ್ಚರಿಕೆಗಳಂದರೆ, ಕಳ್ಳರಿಂದ, ನೀಚರಿಂದ ಸ್ವಲ್ಪ ಅಪಾಯ ಆಗೋ ಸಂಭವ ಇರ್ತದೆ. ಅದರಿಂದ ಸ್ವಲ್ಪ ಹುಷಾರಿರಬೇಕು. ಅಂತಹ ಜನಗಳಿಂದ ಹುಷಾರಿರಬೇಕು. ಈ ಸಂಖ್ಯೆಯವರಿಗೆ ನರಗಳ ದೌರ್ಲಭ್ಯ, ಕರುಳಿನ ರೋಗ, ದೇಹದ ಪೆಟ್ಟುಗಳಿಂದ ನೋವು, ಎಲುಬಿನ ತೊಂದರೆ, ಯಾವುದಾದ್ರೂ ಒಂದು ನೋವು ಇದ್ದೇ ಇರ್ತದೆ. ಇವರು ಯಂತ್ರದಿಂದ ಹಾಗೂ ಮಿತ್ರರಿಂದ, ಅಂದರೆ ಅತಿಯಾಗಿ ನೀಚ ಮಿತ್ರರಿಂದ ದೂರ ಇರಬೇಕು. ಇವರಿಂದ ಸ್ವಲ್ಪ ಕಷ್ಟಗಳು ಬರ್ತದವೆ, ಹಾಗಾಗಿ ಅವರಿಂದ ದೂರ ಇರಬೇಕು. ಇವರಿಗೆ ಪದವಿ ಹಾಗೂ ವಿಶೇಷ ಪ್ರಶಸ್ತಿಗಳು ಲಭಿಸತಕ್ಕಂತಹ ಯೋಗ ಈ ಸಂಖ್ಯೆಯವರಿಗೆ ಇರ್ತದೆ. ಇವರಿಗೆ ಎಲ್ಲಾದರೂ ಅನ್ಯಾಯ ಆಗ್ತದಪ್ಪ ಅಂದರೆ ಅದು ನೋಡ್ಕೊಳ್ಳೇ ತುಂಬ ಕೋಪ ಬರ್ತದೆ. ವಿಪರೀತ ಕೋಪದವರು ಇರ್ತಾರೆ ಈ ಸಂಖ್ಯೆಯವರು. ಹಾಗಾಗಿ ಈ ಸಂಖ್ಯೆಯಲ್ಲಿ ತಮ್ಮ ಗೌರವಕ್ಕೆ ಕುಂದುಕೊರತೆ ಬಾರದಂತೆ ನಡೀತಕ್ಕಂಥವ್ರು ಇವರು. ಆಗಾಗ ಸಂಸಾರದಲ್ಲಿ ಏರುಪೇರುಗಳು ಕಂಡು ಬರ್ತವೆ. ಅವುಗಳನ್ನೆಲ್ಲ ಸರಿಯಾಗಿ ತೂಗಿಸ್ಕೊಂಡು ಶಾಂತಿ ಸಮಾಧಾನಗಳನ್ನು ಅರಿತು, ತಪ್ಪುಗಳನ್ನು ಮರೆತು ಎಲ್ಲವನ್ನು ಸಹಿಸ್ಕೊಂಡು ಬಾಳ್ತಕ್ಕಂಥವ್ರು ಇವರು. ಎಲ್ಲವನ್ನೂ ಸರಿಯಾಗಿ ದೂಗಿಸ್ಕೊಂಡು ಹೋಗ್ತಕ್ಕಂಥವ್ರು ಈ ಸಂಖ್ಯೆಯವರು. ಹೆಚ್ಚಾಗಿ ಸಂಬಂಧಿಕರು ಅಥವಾ ಹೊರಗಿನ ಹೊರಕನ್ಯೆಗಳ ಜೋಡಿ ಸರಿ ಹೊಂದಾಗ್ತೈತೆ ಇವರಿಗೆ ಪ್ರೇಮ ವ್ಯವಹಾರದಲ್ಲಿ ತಾತ್ಕಾಲಿಕವಾಗಿ ಸುಖ ದೊರೆತರೂ ಮುಂದೆ ಅದು ಮಾಯವಾಗಿ ಹೋಗ್ತಕ್ಕಂಥದ್ದು. ಇವರ ಜೀವನದಲ್ಲಿ ಇಬ್ಬರ ಸ್ತ್ರೀಯರ ಸುಖ ಆಗಬಹುದು ಎಂಬ ನಿರ್ಣಯವನ್ನು ಮಾಡ್ಬೋದು. ಹಿರಿಯ ಕಿರಿಯ ವಾಹನಗಳ ಒಡೆಯರು ಕೂಡ ಈ ಒಂದು ಸಂಖ್ಯೆಯಲ್ಲಿ ಇರ್ತಾರೆ. ಬಹು ಖರ್ಚಿತರಾದ ಇವರು ಕೆಲವೊಮ್ಮೆ ಹಣಕ್ಕಾಗಿ ಪರದಾಡಬೇಕಾಗುತ್ತದೆ. ಈ ಸಂಖ್ಯೆಯವರು ಪೊಲೀಸ್ ಇಲಾಖೆಯಲ್ಲಿ, ಸೈನ್ಯದ ಖಾತೆಯಲ್ಲಿ, ಇತರ ಅರಣ್ಯ ಖಾತೆಯಲ್ಲಿ ಸಹ ಕೆಲಸ ಮಾಡುವಂಥರಾಗಿರ್ತಾರೆ. ಮಂಗಳ ಸಂಖ್ಯೆ ಬಂದು ರಕ್ಷಣಾ ಖಾತೆಯನ್ನು ಯಶಸ್ವಿಯಾಗಿ ಮಾಡತಕ್ಕಂಥದ್ದು. ಇನ್ನು ಕೆಲವರು ವಿದ್ಯುತ್ ಶಕ್ತಿ, ಸಲಕರಣೆಗಳ ವ್ಯಾಪಾರ, ಕಬ್ಬಿಣದ ವ್ಯಾಪಾರ, ಕಾಳಿನ ವ್ಯಾಪಾರ, ಕಿರಾಣಿ ವ್ಯಾಪಾರ, ಏಜೆನ್ಸಿ ಮಾಡೋರು ಆಗಿರ್ತಾರೆ. ಕೆಲವರು ಪತ್ರಕರ್ತರು, ರಾಜಕಾರಣಿಗಳು ಈ ಸಂಖ್ಯೆಯಲ್ಲಿ ಮುಖ್ಯವಾಗಿ ಇರತಕ್ಕಂಥವ್ರನ್ನು ನಾವು ನೋಡ್ಬೋದು. ಇವರ ಭಾಗ್ಯೋದಯ ಕಾಲ 27ನೇ ವರ್ಷದಿಂದ 38 ವರ್ಷದವರೆಗೆ ಆಗಿರುತ್ತದೆ. ಪರದೇಶಕ್ಕೆ ಹೋಗಿ ಬರುವ ಮತ್ತು ಅಲ್ಲಿಗೆ ನೆಲೆಸುವ ಅವಕಾಶಗಳು ಹೆಚ್ಚಾಗಿ ಈ 9ನೇ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. 46 ವರ್ಷದ ನಂತರ ಇವರಿಗೆ ಒಂದು ಮಹತ್ವ ಇರ್ತಕ್ಕಂಥದ್ದನ್ನು
ಪಡಿತಕ್ಕಂಥವ್ರು ಇವರಾಗಿರ್ತಾರೆ. ಈ ವ್ಯಕ್ತಿಗಳು ಕೆಲವು ರಸಿಕರು ಕೂಡ ಆಗಿರ್ತಾರೆ. ಇವರು ಹಣದ ಮಿತವ್ಯಯಗಳಾಗಿರಬೇಕು, ಅತಿ ಜುಮುನರಾಗಬಾರ್ದು, ಆದರೆ ಸಾಲಗರಾಗಿ ಕೊರಗಬಾರದು ಇವರು. ಈ ಸಂಖ್ಯೆಯವರಿಗೆ ಉತ್ತರ ದಿಕ್ಕು ದಕ್ಷಿಣ ದಿಕ್ಕುಗಳು ತುಂಬ ಶುಭಕರವಾಗಿರತಕ್ಕಂಥದ್ದು. ಇವರಿಗೆ ಮಂಗಳವಾರ ಶುಕ್ರವಾರಗಳು ಶುಭಕರವಾಗಿರ್ತಕ್ಕಂಥದ್ದು. ಇವರಿಗೆ ಕೆಂಪು ಬಣ್ಣ ಬಹಳ ತುಂಬ ಚೆನ್ನಾಗಿ ಬರ್ತದೆ. ಜಾಂಬಳಿ ಬಣ್ಣಗಳು ಶುಭಕರವಾಗಿರ್ತಕ್ಕಂಥದ್ದು. ಇವರಿಗೆ ಅವಳವು ಅದೃಷ್ಟವುಳ್ಳ ರತ್ನವಾಗಿರ್ತಕ್ಕಂಥದ್ದು. ಈ ಸಂಖ್ಯೆಯವರ ಬಾಳಿನಲ್ಲಿ ಪ್ರಗತಿಗಾಗಿ, ಸಂಕಟ ನಿವಾರಣೆಗಾಗಿ ಸಹನೆ ಶ್ರದ್ಧೆಯಿಂದ ಕೆಲವೊಂದು ಸಂಖ್ಯೆಗಳನ್ನ ಅನುಸರಿಸಬೇಕು. 2, 3, 7, 9, 11, 12, 20, 21 ಈ ಸಂಖ್ಯೆಗಳು ತುಂಬ ಅನುಕೂಲವಾಗಿರ್ತಕ್ಕಂಥದ್ದು. ಇವರಿಗೆ ಸುಬ್ರಹ್ಮಣ್ಯ ಸ್ವಾಮಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಈ ಒಂದು ದೇವತೆಗಳನ್ನು ಪೂಜೆ ಮಾಡೋದ್ರಿಂದ, ಅಥವಾ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಭಂ, ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಭಂ ಅಂದು ಮಂಗಳ ದೇವತೆಯನ್ನು ಪ್ರಾರ್ಥನೆ ಮಾಡ್ಬೋದು. ಅಥವಾ ಒಟ್ಟಾರೆ ಭೂಮಿಯಿಂದ ಸಂಪತ್ತನ್ನು ಪಡಿತಕ್ಕಂಥವ್ರು ಈ ಗ್ರಹದವರಾಗಿರ್ತಾರೆ. ಹಾಗಾಗಿ ಈ ಗ್ರಹದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.